ಸರ್ ನೋಡಿ, ಇವತ್ತು ಏನು ಈ ಒಂದು ಕಾಂಗ್ರೆಸ್ ನೇತೃತ್ವದ ಭ್ರಷ್ಟ ರಾಜ್ಯ ಸರ್ಕಾರ ಇವತ್ತು ಏನು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ, ಇವತ್ತೇನು ಬೆಲೆ ಏರಿಕೆ, ಬೆಳಿಗ್ಗೆ ರಾತ್ರಿ ನಾಗರಿಕರು, ಬೆಂಗಳೂರು ನಗರದ ನಾಗರಿಕರು, ಇಡೀ ರಾಜ್ಯದ ನಾಗರಿಕರು ರಾತ್ರಿ ಏನು ಮಲಗಿ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಅವರು ದಿಗ್ಭ್ರಮೆ ಆಗೋಗಿರ್ತದೆ. ಏನಪ್ಪಾ ಅಂತಂದ್ರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಒಂದು ಬಡವರು ಯಾವುದೇ ಒಂದು 20-30 ಸೈಟ್ ಅನ್ನು ಸಹ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬಡವರು ಇವತ್ತಿನ ದಿವಸ ಏನು ಬರೀ ಶ್ರೀಮಂತರೇ ತುಪ್ಪ ತಿನ್ಬೇಕು ಅನ್ನೋ ರೀತಿ ಇವತ್ತು ಅಂತ ಧೋರಣೆಯನ್ನ ಇವತ್ತು ಈ ಸರ್ಕಾರ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಯಾಕಂತ ತಾವೆಲ್ಲ ನೋಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಮೇಲೆ ಬಟ್ಟಿ ತೋರಿಸ್ತಕ್ಕಂತ ಈ ನೀಚ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ GST ಕಡಿಮೆ ಮಾಡಿದ ನಂತರ ಬೆಣ್ಣೆ, ಹಾಲು, ಮೊಸರು, ತುಪ್ಪ ಇವೆಲ್ಲ ಕಡಿಮೆ ಆಗ್ಬೇಕಾಗಿತ್ತು. ಮತ್ತೆ ಆ GST ಕಡಿಮೆ ಮಾಡಿದ ತಕ್ಷಣನೇ ಇವತ್ತು 1 kgಗೆ 90 ರೂಪಾಯಿನ ಹೆಚ್ಚು ಮಾಡಿರ್ತಕ್ಕಂಥದ್ದು ಇರ್ಬೋದು. ಅಥವಾ ಇಡೀ ರಾಜ್ಯದ ಜನತೆಗೆ ಇವತ್ತು ಹೊರೆ ಏನಪ್ಪಾ ಅಂತಂದ್ರೆ, ಇವತ್ತು ಈ ರಾಜ್ಯ ಸರ್ಕಾರ ಏನು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಇವತ್ತೇನು ಇವರು ಫಾಲೋ ಮಾಡ್ತಾ ಇದ್ದಂಗಿದ್ದಾರೆ. ಬೆಳಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಬೆಲೆ ಜಾಸ್ತಿ ಮಾಡ್ತಾರೆ. ಬರೋದಕ್ಕಿಂತ ಮೊದಲು ಏನಪ್ಪಾ ಹೇಳಿದ್ರು, ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತಿನ ಉಪಮುಖ್ಯಮಂತ್ರಿಗಳು, ನಾವು ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಬೆಲೆಗಳನ್ನ ನಾವು ಕಡಿಮೆ ಮಾಡ್ತೀರಿ, ಸಾಮಾನ್ಯ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಅವ್ರು ಘೋಷಣೆಯನ್ನ ಮಾಡ್ಕೊಂಡ್ ಬಂದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಮಾಡ್ತಾ ಇರ್ತಕ್ಕಂಥದ್ದು, ಈ ರಾಜ್ಯದಲ್ಲಿ ಬಡವರು ಯಾವುದೇ ಕಾರಣಕ್ಕೂ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ರಾಜ್ಯ ಸರ್ಕಾರದ ಧೋರಣೆ ಹೇಗಿದೆಯಪ್ಪ ಅಂತಂದ್ರೆ, ನಮ್ಮಷ್ಟಂತೂ 140 ಇದೆ, ನಾವು ಏನು ಬೇಕಾಗಿದ್ರು ತೀರ್ಮಾನ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ಅವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಏನಿವತ್ತು ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂತ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ, ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸಹ ನಾವು ಈ ಒಂದು ರಾಜ್ಯ ಸರ್ಕಾರ ನಿರಂತರವಾಗಿ ಹೋರಾಟವನ್ನ ಮಾಡ್ತೀರಿ. ಈ ರಾಜ್ಯ ಸರ್ಕಾರ ತೊಲಗೋ ತನಕ ನಮ್ಮ ಹೋರಾಟ ಮುಂದುವರಿತೈತೆ. ಜನರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಒಂದು 30-40 ಸೈಟು ಇವತ್ತು ಕನಿಷ್ಠ ನೀವೆಲ್ಲ ನೋಡಿದ್ದೀರಿ. SR ರೇಟ್ ಮೇಲೆ ಇವತ್ತು ಅವರು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಅನ್ನ. ಒಂದು SR ರೇಟು ನೀವು ಬೆಂಗಳೂರು ನಗರದಲ್ಲಿ 15,000, 20,000, 25,000 ರೂಪಾಯಿ ಇದೆ. ಆದ್ರೆ ನಾನು ಕನಿಷ್ಠ 5,000 ರೂಪಾಯಿ ಹಾಕೊಳ್ಳಿ, ಒಂದು 30-40 ಸೈಟ್ಗೆ 6 ಲಕ್ಷ ರೂಪಾಯಿ ಆಗುತ್ತೆ. ಯಾರಾದ್ರೂ ನಿರ್ಗತಿಕರು, ಬಡವರು, ಕೂಲಿ ಕಾರ್ಮಿಕರು, ಸಾಮಾನ್ಯ ವರ್ಗದ ಜನ ಬದುಕಲಿಕ್ಕೆ ಸಾಧ್ಯವೇನ್ರಿ? ಈ ನೀಚ ಕಾಂಗ್ರೆಸ್ ಸರ್ಕಾರ ನಡ್ಕೊಂತಾರ ರೀತಿಯಿಂದ ನೀವು ಹಿಂದೆ ಕಟ್ಟಲಿಲ್ಲ ಅಂತಂದ್ರೆ ಅವ್ರಿಗೆ ಕಾಲಾವಕಾಶ ಇತ್ತು. ಆದ್ರೆ ಇವತ್ತು ಇವರು ಒಂದು ಆಕ್ಟ್ ಅನ್ನು ತಗೊಂಡ್ಬಂದಿದ್ದಾರೆ, ಯಾರೇ ಬಡವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಅದನ್ನ ಮನೇನ ಮುಟ್ಕೋಲ್ ಹಾಕೊಂಬೋದು, ಅದಕ್ಕೊಂದು ಕಾಯ್ದೆ ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹುಚ್ಚುಚ್ಚಾಗಿ ನಡ್ಕೊಂತ ಇದಾರಲ್ಲ, ಇವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನ ರಾಹುಲ್ ಗಾಂಧಿ ಅವರು ಎಲ್ಲೋ ಹೊರದೇಶಕ್ಕೆ ಹೋಗ್ತಾರೆ, ಅಮೆರಿಕದಲ್ಲಿ ಹೋಗಿ ನಮ್ಮ ದೇಶವನ್ನ ಟೀಕೆ ಮಾಡ್ತಾರೆ. ಆದ್ರೆ ಅವ್ರದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವ್ರು ಹೇಳಿ ಅವ್ರಿಗೆ ಯಾಕೆ ಇವತ್ತು ಪ್ರತಿಯೊಂದು ಬೆಲೆಯನ್ನು ಸಹ ಇವ್ರು ಬಂದ್ಮೇಲೆ ಯಾವ್ದಾದ್ರು ಒಂದೇ ಒಂದು ಮೆಟ್ರೋ ಇರ್ಬೋದು, ಮತ್ತೆ ಟ್ಯಾಕ್ಸ್ ಇರ್ಬೋದು, ಮತ್ತೆ ಡೀಸೆಲ್ ಪೆಟ್ರೋಲ್ ಇರ್ಬೋದು, ಪ್ರತಿಯೊಂದ್ರ ಮೇಲೆನೂ ಸಹ ಇವತ್ತು ಇವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಇದನ್ನ ಕೂಡ್ಲೇ ಈ ಬೆಲೆಯನ್ನ ಕಡಿಮೆ ಮಾಡ್ಲಿಲ್ಲ ಅಂತಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲೇ ಹೋದ್ರು ಸಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಅವ್ರಿಗೆ ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತೀರಿ. ಇದು ನಮ್ದ ನಿರಂತರವಾದ ಹೋರಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.